ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಹಾಗೂ ಪ್ರತಿಮಾ ಠಾಕೂರ್ ಇಬ್ಬರು ಕೂಡ ಅಭಿನಯಿಸುತ್ತಿರುವಂತಹ ಮುದ್ದು ಸೊಸೆ ಧಾರಾವಾಹಿಗೆ ಹಲವಾರು ವಿಘ್ನಗಳು ಈಗ ಎದುರಾಗಿದೆ. ಹೌದು, ತ್ರಿವಿಕ್ರಮ್ ಅವರು 4-5 ವರ್ಷಗಳಿಂದ ಸೀರಿಯಲ್ಗಳನ್ನು ಬಿಟ್ಟು ಮನೆಯಲ್ಲೇ ಉಳ್ಕೊಂಡಿದ್ರು. ಆದರೆ ಅವರಿಗೆ ಬಿಗ್ ಬಾಸ್ ಅನ್ನೋ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಅದರಲ್ಲೂ ಕೂಡ ಅವರು ರನ್ನರ್ ಅಪ್ ಆದರು. ಗೆಲ್ಲಕ್ಕೆ ಆಗದೇ ಇದ್ರೂ ಕೂಡ ಹೊರಗಡೆ ಬಂದ ಮೇಲೆ ನನಗೆ ಹಲವಾರು ಆಫರ್ಗಳು ಬರುತ್ತೆ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ರು. ಅದರಂತೆ ಒಂದು ಧಾರಾವಾಹಿಯ ಆಫರ್ ಕೂಡ ಬಂದಿದೆ. ಸೊ ಫಿಲಮಿನ ಆಫರ್ಗಳು ಬರಲಿಲ್ಲ. ತ್ರಿವಿಕ್ರಮ್ ಅವರ ಆಫರ್ ಏನಂತ ಇದ್ದಿತ್ತು ಅಂತೇಳಿ ನನಗೆ ಫಿಲಮ್ಗಳು ಸಿಗ್ತವೆ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಇದ್ರು. ಬಟ್ ಅವರಿಗೆ ಸಿಕ್ಕಂಥದ್ದು ಧಾರಾವಾಹಿ, ಅದು ಕೂಡ ಮುದ್ದು ಸೊಸೆ, ಅದು ಕೂಡ ಕಲರ್ಸ್ ಕನ್ನಡದಲ್ಲೇ ಪ್ರಸಾರವಾಗ್ತಿರುವಂತಹ ಒಂದು ಧಾರಾವಾಹಿ ಆಗಿತ್ತು. ಈ ಹಿಂದೆನೂ ಕೂಡ ಕಲರ್ಸ್ ಕನ್ನಡದಲ್ಲಿ ತ್ರಿವಿಕ್ರಮ್ ಅವರು ಮಾಡಿದಂತಹ ಧಾರಾವಾಹಿಗಳು ಅರ್ಧಕ್ಕೆ ನಿಂತು ಆ ಪ್ರಾಜೆಕ್ಟ್ಗಳು ಕೂಡ ನಿಂತು ಹೋಗಿದ್ವು. ಆದರೆ ಮತ್ತೆ ಮುದ್ದು ಸೊಸೆಗೆ ಅದೇ ಒಂದು ನೆಗೆಟಿವಿಟಿ ಕಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಇದೆ. ಯಾಕಂತ ಹೇಳಿದ್ರೆ ಮುದ್ದು ಸೊಸೆಗೆ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ಪ್ರತಿಮಾ ಠಾಕೂರ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಪ್ರತಿಮಾ ಠಾಕೂರ್ ಅವರು ತ್ರಿವಿಕ್ರಮ್ಗೆ ತೀರಾ ಚಿಕ್ಕ ಹುಡುಗಿ ತರ ಕಾಣಿಸ್ತಾಳೆ, ಅವರ ತಂಗಿ ತರ ಕಾಣಿಸ್ತಾರೆ ಅಂತ ಹೇಳಿ ಹಲವಾರು ಜನ ಕಮೆಂಟ್ ಗಳನ್ನ ಹೊಡಿತಿದ್ದಾರೆ. ತ್ರಿವಿಕ್ರಮ್ ಈ ಏಜಿಗೂ ಪ್ರತಿಮಾ ಅವರ ಏಜಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಆ ಡಿಫ್ರೆನ್ಸ್ ಇದ್ದ ಅವರಿಬ್ಬರ ನಡುವೆ ಒಂದು ಪ್ರೀತಿ ಅನ್ನೋದೇನು ಬರುತ್ತೆ ಅಥವಾ ಗಂಡ ಹೆಂಡತಿ ಅನ್ನೋದೇನು ಬರುತ್ತೆ, ಆ ಒಂದು ಕೆಮಿಸ್ಟ್ರಿ ಹೊಂದಿಕೆ ಆಗೋದಿಲ್ಲ. ಅವರಿಬ್ರು ಕೂಡ ನೋಡ್ಲಿಕ್ಕೆ ಅಣ್ಣ ತಂಗಿ ತರ ಕಾಣಿಸ್ತಾರೆ. ಅವಳಿಗೆ ತೀರಾ ಚಿಕ್ಕ ಏಜ್ ಕಾಣಿಸ್ತಿದೆ, ಅದರಲ್ಲೂ ಕೂಡ ಹೈಟ್ ಕಡಿಮೆ ಇರೋದ್ರಿಂದ ಜೋಡಿ ಸರಿಯಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಹಲವಾರು ಅಭಿಮಾನಿಗಳು ಕೂಡ ಹೇಳ್ಕೊತಿದ್ದಾರೆ. ಅಷ್ಟೇ ಅಲ್ಲ, ತ್ರಿವಿಕ್ರಮ್ ಅವರ ಅಭಿಮಾನಿಗಳು ಕೂಡ ನೆಗೆಟಿವ್ ಒಂದು ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ, ಈ ಹುಡುಗಿನ ಚೇಂಜ್ ಮಾಡಿ ಧಾರಾವಾಹಿಯಿಂದ ಅಂತ ಹೇಳಿ. ಸೊ ತ್ರಿವಿಕ್ರಮ್ ಅವರು ಹೀರೋ ಆಗಿರೋದಕ್ಕೆ ಆ ಹೀರೋಯಿನ್ ಆಗಿ ಆಯ್ಕೆ ಆಗಿರುವಂತಹ ಹುಡುಗಿನ ಚೇಂಜ್ ಮಾಡಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಬಟ್ ಪೇರನ್ನ ಆಯ್ಕೆ ಮಾಡಬೇಕಾದ್ರೆ ನಿರ್ದೇಶಕರು ಯಾವ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಆಯ್ಕೆ ಮಾಡಿದಾರೋ ಗೊತ್ತಿಲ್ಲ. ಬಟ್ ಇವರಿಬ್ಬರ ಪೇರು ಹೊಂದಿಕೆ ಆಗೋದಿಲ್ಲ ಅಂತ ಹೇಳಿ ಇನ್ನೇನು ಧಾರಾವಾಹಿ ಶುರು ಆಗದೆ ಇರೋಕ್ಕಿಂತ ಮುಂಚೆನೆ ಹಲವಾರು ಜನ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಧಾರಾವಾಹಿ ಶುರುಗೆನೆ ಇಷ್ಟೊಂದು ನೆಗೆಟಿವಿಟಿಗಳನ್ನ ಇಟ್ಕೊಂಡು ಧಾರಾವಾಹಿ ಸ್ಟಾರ್ಟ್ ಆದ್ರೆ ಮುಂದೆ ಈ ಧಾರಾವಾಹಿ ಸಕ್ಸಸ್ ಆಗುತ್ತೋ ಇಲ್ಲೋ ಅನ್ನೋದು ಒಂದು ಡೌಟ್ ಕಾಡ್ತಿದೆ. ಏನಪ್ಪಾ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಅವರು ಯಾವುದೇ ಒಂದು ಸಬ್ಜೆಕ್ಟ್ ಕೈ ಹಾಕಿದ್ರು ಕೂಡ ಆ ಸಬ್ಜೆಕ್ಟ್ ಸಂಪೂರ್ಣವಾಗಿ ಆಗೋದಿಲ್ಲ. ಅಷ್ಟೇ ಅಲ್ಲ, ಹಲವಾರು ಸಬ್ಜೆಕ್ಟ್ಗಳು ಅರ್ಧಕ್ಕೆ ನಿಂತು ಹೋಗಿದೆ. ಅಷ್ಟೇ ಅಲ್ಲ, ಇನ್ನು ಮುಂತಾದ ಫಿಲಮ್ಗಳು ಕೂಡ ಮುಹೂರ್ತ ಹಾಕ್ಬಿಟ್ಟು ಶೂಟಿಂಗ್ ಆಗದೇನೆ ನಿಂತು ಹೋದ ಹಲವಾರು ಘಟನೆಗಳು ನಡೆದಿದೆ. ಪಾಪ ತ್ರಿವಿಕ್ರಮ್ ಅವ್ರಿಗೆ ಯಾಕೆ ಎಲ್ಲದೂ ಇದೇ ತರ ಆಗ್ತಾ ಹೋಗ್ತದೆ ಜೀವನದಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ಅಥವಾ ಸಬ್ಜೆಕ್ಟ್ ವೈಸ್ ಅವರಿಗೆ ಇಷ್ಟ ಆಗ್ತಿಲ್ವೋ ಅಥವಾ ಬೇರೇನೋ ಮತ್ತೊಂದು ಮಗದೊಂದು, ನಿಮಗೇನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ.